ಅವರಿಬ್ರು ಸೀನಿಯರ್ ಜೂನಿಯರ್. ಒಬ್ಬಳಿಗೆ 17 ವರ್ಷ, ಇನ್ನೊಬ್ಬಳಿಗೆ 19 ವರ್ಷ. ಮನೆಯಲ್ಲಿ ಚೆನ್ನಾಗಿಯೇ ಇದ್ದವರು ಏಕಾಏಕಿ ನಾಪತ್ತೆಯಾಗಿದ್ದಾರೆ. 75 ದಿನ ಆದ್ರೂ ಸಣ್ಣದೊಂದು ಸುಳಿವು ಸಿಕ್ಕಿಲ್ಲ. ದಿನದ ಹಿಂದೆ ನಾಪತ್ತೆ, ಇನ್ನೂ ಸಿಕ್ಕಿಲ್ಲ ಸಣ್ಣ ಕ್ಲೂ. ಖಾಕಿಗೆ ತಲೆನೋವಾದ ವಿದ್ಯಾರ್ಥಿನಿಯರ ಮಿಸ್ಸಿಂಗ್ ಕೇಸ್. ಇವರದ್ದೇನು ದಾರಿ ತಪ್ಪಿ ಹೋಗೋ ವಯಸ್ಸಲ್ಲ, ಮನೆಯಲ್ಲಿ ಅಂಥದ್ದೇನೂ ಸಮಸ್ಯೆಯೂ ಇರಲಿಲ್ಲ. ಆದ್ರೂ ಮಕ್ಕಳು ಕಣ್ಮರೆಯಾಗಿದ್ದಾರೆ. ಮನೆಯಿಂದ ಹೋದವ್ರು ಎಲ್ಲೋದ್ರು, ಏನಾದ್ರು ಅನ್ನೋದೊಂದು ಗೊತ್ತಿಲ್ಲ. ಮಕ್ಕಳು ಕಣ್ಮರೆಯಾಗಿ 75 ದಿನ ಆದ್ರೂ ಇವರಿಬ್ಬರ ಬಗ್ಗೆ ಸಣ್ಣದೊಂದು ಸುಳಿವು ಸಿಕ್ತಿಲ್ಲ. ಈಕೆಯ ಹೆಸರು ತನಿಷ್ಕಾ, 19 ವರ್ಷ. ಇವಳು ತೇಜಸ್ವಿನಿ, ವಯಸ್ಸು 17. ಬೆಂಗಳೂರಿನ ವಿದ್ಯಾರಣ್ಯಪುರ ನಿವಾಸಿಗಳು. ಜನವರಿ 31ನೇ ತಾರೀಕು ದ್ವಿತೀಯ ಪಿಯುಸಿ ಓದ್ತಾ ಇದ್ದ ತನಿಷ್ಕಾ ತನ್ನ ಜೂನಿಯರ್ ತೇಜಸ್ವಿನಿಯನ್ನ ಕರ್ಕೊಂಡು ನಾಪತ್ತೆಯಾಗಿದ್ಲು. ಮಕ್ಕಳು ಕಾಣದಂತಾದಾಗ ಹುಡುಕಾಟ ಶುರು ಮಾಡಿದ ಪೊಲೀಸರಿಗೆ ಕೊನೆಯದಾಗಿ ಇವರ ಕುರುಹು ಸಿಕ್ಕಿದ್ದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಆಮೇಲೆ ಎಲ್ಲೋದ್ರು, ಏನಾದ್ರು ಅನ್ನೋ ಸಣ್ಣ ಸುಳಿವು ಸಿಕ್ಕಿಲ್ಲ. ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಕಾಶಿ, ಕೇರಳ ಸೇರಿದಂತೆ ನಾನಾ ರಾಜ್ಯಗಳನ್ನ ಜಾಲಾಡಿದ್ರೂ ಇವರ ಗುರುತು ಪತ್ತೆಯಾಗಿಲ್ಲ. ಮಕ್ಕಳು ಕಣ್ಮರೆಯಾಗಿ 75 ದಿನವೇ ಆಗೋಗಿದೆ. ಇಷ್ಟು ದಿನದಲ್ಲಿ ಫೋನ್ ಬಳಸಿಲ್ಲ, ಎಟಿಎಂ ಕಾರ್ಡ್ ಅನ್ನು ಯೂಸ್ ಮಾಡಿಲ್ಲ, ಸ್ನೇಹಿತರು ಹಾಗೂ ಕುಟುಂಬಸ್ಥರ ಸಂಪರ್ಕಕ್ಕೂ ಬಂದಿಲ್ಲ. ಹೀಗಾಗಿ ಹೆತ್ತವರು ಕಣ್ಣೀರಿಡ್ತಿದ್ದಾರೆ. ಕಷ್ಟ ಆಗ್ತಾ ಇದೆ ಸರ್. ಅವಳು ಇಲ್ದಲೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಮನೆಗೆ ಹೋದರೆ ನಿಶ್ಶಬ್ದವಾಗಿದೆ. ನಾನು ನಮ್ಮ ಹಸ್ಬೆಂಡ್ ಜೀವನ ಮಾಡೋಕ್ಕೆ ತುಂಬ ಕಷ್ಟ. ನೆನಪು ತುಂಬ ಕಾಡುತ್ತೆ ಅವಳದು. ಅಟ್ಲೀಸ್ಟ್ ಎಲ್ಲಿದ್ದಾಳೆ ಅಂತ ಗೊತ್ತಾದರೂ ಸಾಕು ನಮಗೆ. ಅವಳು ಓದಲಿಲ್ಲ ಅಂದರೆ ಪರವಾಗಿಲ್ಲ, ನೋಡ್ಕೊತೀವಿ. ಇವಾಗೂ ನಮಗೆ ಭಯ ಆಗ್ತಾ ಇರೋದೇ ಸರ್. ಎಲ್ಲಿದ್ದಾಳೆ, ಎಲ್ಲಿ ಊಟ ಮಾಡ್ತಾನೆ, ಎಲ್ಲಿ ಮಲ್ಕೋತಾ ಇದ್ದಾಳೆ. ಹೆಣ್ಣು ಹುಡುಗಿ ಆಗಿರೋದ್ರಿಂದ ನಮ್ಗೆ ತುಂಬಾನೇ ಟೆನ್ಷನ್ ಇದೆ. ಪೋಷಕರು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದು ವಿದ್ಯಾರ್ಥಿನಿಯರನ್ನ ಪತ್ತೆ ಹಚ್ಚಲು ನೀಡಿದ ಗಡುವು ಕೂಡ ಮುಗಿದಿದೆ. ಆದ್ರೆ ಮನೆ ಬಿಟ್ಟ ಮಕ್ಕಳು ಮಾತ್ರ ಎಲ್ಲೋದ್ರು ಅನ್ನೋದೇ ನಿಗೂಢ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.